ಶ್ರೀಮತಿ ಕರೆಕ್ಟ್ ಗೊತ್ತಿ ಕಾಲ್ ನೋಡ್ತಿದ ಶ್ರೀಮತಿ ನಾನೊಂದು ಕೇಳ್ತೀನಿ ಕೊಡ್ತೀಯಾ? ದುಡ್ಡಿಲ್ಲ ನನ್ನ ಹತ್ರ, ನೀವೇ ನನಗ್ ದುಡ್ಡು ಕೊಡ್ಬೇಕು. ದುಡ್ಡಲ್ಲ ಕಣೆ, ನಾನು ನಿನಗೆ ಬೇರೆ ಏನೋ ಕೇಳ್ತೀನಿ, ಕೊಡ್ತೀಯಾ? ಅದು ಲಡ್ಡು. ಅವರಿಬ್ರು ಬುದ್ಧಿ ಕಲ್ತ್ಕೊಂಡ್ಬಂದು ಲಡ್ಡು ಕೇಳ್ಬೇಡಿ ನೀವು ನನ್ನ ಹತ್ರ, ನಾನು ನಿಮ್ಗೆ ಕೊಡೋದೇ ಕಜ್ಜಾಯ. ಅವ್ರ ಬುದ್ಧಿ ಅಲ್ಲ ಕಣೆ, ಮತ್ತೆ ನಂದೇ ಬುದ್ಧಿ. ತಮ್ಮ ಸ್ವಂತ ಬುದ್ಧಿನೋ ತಮ್ಮ ಹತ್ರನೇ ಇಟ್ಕೊಳ್ಳಿ, ನಾನು ಲಡ್ಡು ಕೊಡಲ್ಲ ಕಜ್ಜಾಯ ಕೊಡ್ತೀನಿ ಅಷ್ಟೇ. ಲಡ್ಡು ಕೇಳಿದ್ರೆ ಕಜ್ಜಾಯ ಕೊಡ್ತೀನಿ ಅಂತೀಯಲ್ಲ? ಅದೇ ಕೊಡೋದು, ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡಲೆ ನಾನು. ನಂಗೆ ಲಡ್ಡು ಕೊಡೆ. ಕಜ್ಜಾಯ ಲಡ್ಡು ಕಜ್ಜಾಯ ಲಡ್ಡು ಬಾಚು. ಯಾರೇ ಅದು? ನಮ್ಮ ಅಜ್ಜಿ. ಅಯ್ಯೋ ನಿಮ್ಮ ಅಜ್ಜಿ. ಚೆನ್ನಾಗಿದ್ಯಾ? ಅಮ್ಮಮ್ಮ ಸೂಪರ್ ಆಗಿದ್ದಾರೆ. ಮೊದ್ಲು ಬ್ಯಾಗ್ ತಗೊಳ್ಳಿ, ಚಕ್ಲಿ ಕೋಟ್ ಬೆಳೆ ಇರುತ್ತೆ. ನಮಸ್ಕಾರ ಮಾಡ್ತೀನಿ. ಬಾಚು ಹೇಗಿದ್ದೀರಾ ಅಮ್ಮಮ್ಮ? ಚೆನ್ನಾಗಿದ್ದೀನಿ. ನೀ ಹೇಗಿದ್ಯಾ? ಹೇಳಪ್ಪ, ಎದ್ದೇಳೇದು. ಅಮ್ಮಮ್ಮ ನೋಡಿ, ನಾನು ಏನೋ ಕೇಳಿದ್ರೆ ಬಿಸಿ ಬಿಸಿಯಾಗಿ ಕೊಡ್ತೀರಿ ಅಂತಾಳೆ. ಹೌದಾ? ಅಮ್ಮ ನೀವು ಕೂತ್ಕೊಳ್ಳಿ ನೀವು. ಏನು ಇಬ್ರು ಜಗಳ ಮಾಡ್ಕೊಂಡಿದ್ದೀರಾ? ಅಮ್ಮಮ್ಮ ನೀವ್ ಹೇಳಿ, ಕಾರ್ಯೇಕದಾಸಿ ಪದ್ಯದಲ್ಲಿ ಕೊನೆಯಲ್ಲಿ ಏನ್ ಹೇಳುತ್ತೆ? ಶಯನೀಶು ರಂಭ. ಹೋಗಿ ಹೇಳಿ ಅಂದ್ರೆ ರಂಬಾ ಬೇಡ ಜಂಬಾ, ಚಂಬ ಗಿಂಬ ಬೇಡ ರಂಬ. ಬಾಜು, ನೀವಿಬ್ರು ಒಂದೆರಡು ದಿವಸ ಎಲ್ಲಾದ್ರೂ ದೂರ ಊರ್ಗ್ ಹೋಗ್ಬಿಟ್ಟು ಬನ್ನಿ. ಊರ್ಗ್ ಹೋದ್ರೆ ಮನ್ಸಿಗೆ ಶಾಂತಿ ಸಿಗುತ್ತೆ. ಒಂದ್ ಕೆಲ್ಸ ಮಾಡಿ, ಇವತ್ತೇ ನೀವು ಗೋವಾಗ್ ಹೊಟ್ಬಿಡಿ. ಟಿಕೆಟ್ಸ್ ನಾನ್ ಸ್ಪಾನ್ಸರ್ ಮಾಡ್ತೀನಿ. ಹೌದಾ ಅಮ್ಮಮ್ಮ? ಥ್ಯಾಂಕ್ ಯು. ಗೋವಲ್ ನೀವು ನನಗೇನ್ ತೋರಿಸ್ತೀರಾ? ನೀನು ಏನೇನ್ ನೋಡಿಲ್ವೋ ಅದನ್ನೆಲ್ಲ ತೋರಿಸ್ತೀನಿ. ಹಳೆ ಕಾಲದ ಅಡುಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಿನ್ಗೆ ಪತ್ರೊಡೆ ಗೊತ್ತಾ? ಅದೇ ಕೆಸುವಿನ ಸೊಪ್ಪಲ್ಲಿ ಮಾಡೋದು. ಅದ್ರ ಜೊತೆಗೆ ಮಾವಿನಕಾಯಿ, ಸಾಸಿವೆ, ನುಚ್ಚುನುಂಡೆ, ಹಾಲುಬಾಯಿ, ಅಬ್ಬಬ್ಬಾ ಒಂದ ಎರಡ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸ್ವೀಟು, ಅಜ್ಜಿ ಹೇಳಿದ್ದೆಲ್ಲ ಕಲ್ತ್ಕೋ, ವೆರೈಟಿ ಸಿಗುತ್ತೆ. ಬ್ರೆಡ್ ಅಲ್ಲಿ ಮಾಡೋ ಐಟಮ್ಸ್ ಯಾವ್ದು ಹೇಳಲೇ ಇಲ್ಲ. ಬ್ರೆಡ್ ನಮ್ಮ ಕಾಲದಲ್ಲಿ ತಿಂತಾ ಇರ್ಲಿಲ್ಲ. ಅದೇನಿದ್ರು ತುಂಬಾ ಜ್ವರ ಬಂದವ್ರಿಗೆ, ಕಾಯಿಲೆ ಬಂದವ್ರಿಗೆ ಮಾತ್ರ ಕೊಡ್ತಾ ಇದ್ದಿದ್ದು. ಅಮ್ಮಮ್ಮ, ನಾಳೆಯಿಂದ ನೀವು ಹೇಳಿದ ಅಡುಗೆ ಮಾಡ್ಸೋಣ ಬಿಡಿ. ನಾನ್ ಮಾಡಲ್ಲ ಜಾನು. ಅಮ್ಮಮ್ಮ ತುಂಬಾ ಪಾರ್ಶಾಲಿಟಿ. ಹನಿಮೂನ್ಗೆ ಯಾರನ್ನ ಕಳಿಸ್ಬೇಕು? ಮಾಯಿ ಮಾವನ ಅಥವಾ ಹೊಸದಾಗಿ ಮದ್ವೆ ಆಗಿರೋ ನಮ್ಮನ್ನ? ಓಹೋ, ಆಸಿತ್ತ ನಿನಗೆ? ಹ್ಞೂ, ನೀವ್ ಹೇಳ್ಕೊಟ್ಟಿದ್ ನಾನು ಯಾವ್ದು ಮಾಡಲ್ಲ. ನಿಮ್ಮೇಲೆ ನನಗ್ ಫುಲ್ ಸಿಟ್ಟು ಅಷ್ಟೇ. ಸ್ವೀಟು ಏ ಸರಿ ಹೋಗ್ತಾಳೆ ಬಿಡು. ಒಂದ್ ಕೆಲ್ಸ ಬಿಡು, ಇವತ್ತು ಅವಳು ಎಲ್ಲಾದ್ರೂ ಕರ್ಕೊಂಡು ಹೋಗು. ಅಮ್ಮಮ್ಮ, ಇವಾಗ ಇವಳು ಕೋಪ ಮಾಡ್ಕೊಂಡಿಲ್ಲ ಅಂದಿದ್ರೆ ನಾನೆಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತಾನೆ ಇದ್ದೆ. ಎಲ್ಲಿಗೆ? ಹನುಮಂತನ್ ಗುಡಿಗೆ. ನೀವೇ ಇದಿರಲ್ಲ, ಇನ್ ಹನುಮಂತನ್ ಗುಡಿ ಯಾಕೆ? Sweetie, ಡಾರ್ಲಿಂಗ್, come let's go. ಓ ಯಾರು ನೀವು ಗೊತ್ತಾಗ್ಲಿಲ್ಲ? ಲೋಕಲ್ಸ್ ಹತ್ರ ಎಲ್ಲ ನಾವು ಮಾತಾಡೋದಿಲ್ಲ. ನಿಮ್ಮೆ ಲೋಕಲ್ ಆಗೋದವ್ರು ಫಾರಿನ್ ಆಗಿ ಬಂದ್ಬಿಡ್ತೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಅದು ಎಷ್ಟು ಮುದ್ದ ಕಾಣಿಸ್ತೀವಿ. ನಮ್ದಷ್ಟೇನೆ ಆಗ್ಬಿಡ್ಬೋದು ನಿಮ್ಗೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಗಂಡ ಹೆಂಡತಿ ಆವಾಗ ಇವಾಗ ಹೀಗೆ ಟೂರ್ಗಿರು ಅಂತ ಹೋಗ್ತಾ ಇದ್ರೆ ಮನಸ್ಸು ಶಾಂತವಾಗಿರುತ್ತೆ. ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು, ಪ್ರೀತಿನೂ ಮಾಡ್ಬೋದು. ಮಮ್ಮ, ನನಗಂತೂ ತುಂಬಾ ಖುಷಿ ಆಯ್ತು. ನೀವಾಗ ನೀವು ಬಂದು ಗೋವಾಕ್ ಹೋಗ್ ಬನ್ನಿ ಅಂತ ಟಿಕೆಟ್ ನ ಸ್ಪಾನ್ಸರ್ ಮಾಡಿದ್ರಲ್ಲ, ಅದು ಇನ್ನೂ ಖುಷಿ ಆಯ್ತು. ಹೀಗೆ ಪ್ರತಿ ವರ್ಷನೂ ಬಂದು ಒಂದೊಂದು ಊರಿಗೆ ಟಿಕೆಟ್ ನ ಸ್ಪಾನ್ಸರ್ ಮಾಡ್ತೀರಾ, ಆಗ ಪಾಚನ ಕಣ್ ತುಂಬಾ ನೋಡಬಹುದು.
ಸೀರಿ ಡಾರ್ಲಿಂಗ್ ನೀವ್ ಅವಾಗ್ಲೇ ಏನೋ ಕೇಳಿದ್ರಲ್ವಾ ಬನ್ನಿ ಓಕೆ ಬಾಯ್ ಪಾಪ ಸಖತ್ತಾಗಿದೆ ಅಲ್ಲ ತಲೆ ಚೆನ್ನಾಗಿದೆ ಹೇಳ್ಕೊಳ್ಳೋದಕ್ಕೆ ನಮಗ್ ಹೊಸದಾಗಿ ಮದ್ವೆ ಆಗಿರೋದು ನಾವೇ ದಂಪತಿಗಳ ನಾವು ಆದ್ರೆ ಅವ್ರು ಹನಿಮೂನ್ಗೆ ಹೋಗ್ಬಿಟ್ಟು ಬರ್ತಾ ಇದಾರೆ ಏನೀಗ ಏನೀಗ ಅಂದ್ರೆ ಏನು ಹನಿಮೂನಿಂದ ಬರ್ಬೇಕಾದ್ರೆ ನೋಡಿದ್ರ ಆ ಹ್ಯಾಟ್ ಏನು ಆ ಟಾಪ್ ಏನು ಆ ಪ್ಯಾಂಟ್ ಏನು ರಂಗಾಗಿ ಬಂದಿದ್ದಾರೆ ರಂಗೀಲ ಅದು ಕ್ಷೇತ್ರ ಮಹಿಮೆ. ಏನ್ರಿ ಪಾಂಡು, ಗುಡ್ ಮಾರ್ನಿಂಗ್ ಸರ್. ಏನ್ ಆಟ ಆಡ್ತಾ ಇದ್ದೀರಾ? ಇಲ್ಲ ಸರ್. ಸರ್ ತಗೊಳ್ಳಿ ಏನಿದು? ಸರ್, ಇದು ನಿಮ್ಗೋಸ್ಕರ ತಂದಿರೋ ಗಿಫ್ಟ್ ಸರ್. ಹಾಕೊಳ್ಳಿ. ಪಾಂಡು ಸರ್ ಅಫಿಷಿಯಲ್ ಆಗಿ ಬಾಸ್ ಟೋಪಿ ಹಾಕ್ಬಿಟ್ರಾ? ಬಾಸ್ಗೆ ಟೋಪಿನ? ಗೋವಾದ ಸರ್. ಓ ಪಾಂಡು, ಹೇಗಿತ್ರಿ ಗೋವಾ ಟೂರು? ಸರ್, ನೀವು ನನಗೆ 3 ದಿನ ರಜಾ ಸ್ಯಾಂಕ್ಷನ್ ಮಾಡಿದ್ರಲ್ಲ, ಆಗ ಶ್ರೀಮತಿ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಗೊತ್ತಾ ಸರ್. ಇಡೀ ಗೋವಾದಲ್ಲಿ ನಮ್ಮಷ್ಟು ಖುಷಿಯಾಗಿ ಬೇರೆ ಯಾರು ಇರ್ಲಿಲ್ಲ. ಪಾಂಡು, ನನಗೂ ಗೋವಾಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇದ್ರಿ. ಆದ್ರೆ ಏನ್ ಮಾಡೋದು? ಸಾ ಆಫೀಸ್ ಕೆಲಸ ಇದ್ದಿದ್ದೆ ಸುಮ್ಮನೆ ರಜಾ ಹಾಕಿ ಸರೋಜಮ್ಮನವ್ರ ಜೊತೆ ಗೋವಾ ಪಾವ ಅಂತ ಸುತ್ತಾಡ್ಕೊಂಬ ಅವಾಗಿ ಸಾ ಆಫೀಸ್ನ ನೋಡ್ಕೊಂತೀನಿ. ಕರೆಕ್ಟ್ ಆಗಿ ಹೇಳಿದೆ. ಆದ್ರೆ ಆಕೆ ಒಪ್ಬೇಕಲ್ಲ. ಅಯ್ಯ ನಿಮ್ ಹೆಂಡತಿಗೆ ಸಾ ಒಪ್ಪಿಸ್ತಾರ? ಕ್ಷಣ ಬಯಸೆ ಸರೋಜಮ್ಮ ಜೊತೆ ಮಾತಾಡಿದ್ರೆ ಕೆಂಡ ಕಾರ್ತಾಳೆ, ಇನ್ನು ಹನಿಮೂನ್ಗೆ ಅವಳ ಜೊತೆ ಕಳಿಸ್ತಾಳ. ಸರ್, ಒಂದ್ ವೇಳೆ ಸರೋಜಮ್ಮ ಬಂದ್ರೆ ನೀವ್ ಕರ್ಕೊಂಡು ಹೋಗ್ತೀರಾ? ಹಲ್ಸಿನ ತೊಳೆ ಯಾರೀ ಬೇಡ ಅಂತಾರೆ? ಇಸ್ ದಟ್ ಹಾಗೆಲ್ಲ ಕರಿಬೇಡ ನಿನ್ನ. ಏನಾಯ್ತು ಮಾಯಿ? ಯಾಕಿನ್ನು ಎದ್ದೇ ಇಲ್ಲ? ತಲೆ ಪಟ ಪಟ, ಹೊಟ್ಟೆ ಗುಡು ಗುಡು, ಹಿಂಸೆ. ಕಾಫಿ ಕುಡೀರಿ, ಎಲ್ಲ ಸರಿ ಹೋಗತ್ತೆ. ಅದ್ರ ವಾಸನೆ ಆಗ್ತಲ್ಲ, ನನ್ಗೆ ಕಾಫಿ ಬೇಡ. ಇದೆಯಲ್ಲ ಶ್ರೀಮತಿ, ಮಾವ. ಅಯ್ಯೋ ಕೈ ಮುಗಿತಿ, ನಮ್ಮ ಖಾಲಿ ಮಾತ್ರ ಬಿಡ್ಬೇಡ. ಶ್ರೀಮತಿ, ಬೆಳಿಗ್ಗೆ ಎದ್ದು ಕಾಫಿ ಕುಡಿದ್ರೆ ಆಲಸ್ಯ ಹೋಗುತ್ತೆ ಕಣೆ, ಎನರ್ಜಿ ಬರುತ್ತೆ. ಕಾಫಿ ಕೊಡಿಯೇ? ಮಾವ, ನೀವೇ ಕೊಡಿ. ಕೊಡೋದಾ? ಕುಡಿಸೇ ಬಿಡ್ತೀನಿ. ಶ್ರೀಮತಿ, ಏನು ಆಗಲ್ಲಪ್ಪ, ನೋಡು ನಾನೇ ಕೊಡಿಸ್ತೀನಿ, ಆಯ್ತಾ? ಒಂದೇ ಒಂದು ತೊಟ್ಟು. ಇಲ್ಲ ಬಾಚೋ, ಬಾಚೋ. ಯಾರೇ ಅದು ವಾಂತಿ ಮಾಡ್ತಿರೋದು? ಪಾಂಡುನ? ಮಾವ ಅಲ್ಲ, ವಾಂತಿ ಮಾಡ್ಕೋತಾ ಇರೋದು ಮಾಯಿ. ಹೌದಾ? ಎಲ್ಲಿ ವಾಂತಿ ಇರುತ್ತೋ ಅಲ್ಲಿ ಶಾಂತಿ ಇರುತ್ತೆ. ಅಮ್ಮಮ್ಮ, ಅಮ್ಮನಿಗೆ ಹೊಟ್ಟೆ ಕೆಟ್ಟಿರ್ಬೇಕು, ಅದಕ್ಕೆ ವಾಂತಿ ಮಾಡ್ಕೋತಿದ್ದಾರೆ, ಇನ್ನೇನಿಲ್ಲ. ನೀನು ಕಷಾಯ ಮಾಡ್ಕೊಡು. ಕಷಾಯಕ್ಕೆಲ್ಲ ನಿಲ್ಲ ವಾಂತಿ ಅಲ್ಲ ಕಣೋ ಇದು. ಇದು ಒಂಥರ ಸೆಕೆಂಡ್ ಇನ್ನಿಂಗ್ಸ್ ನ ಕ್ರಾಂತಿ. ಅಯ್ಯಯ್ಯೋ ಪಾಚು, ಏನಾಯ್ತೆ? ವಾಂತಿ ಆಯ್ತಂತೆ? ಅಯ್ಯೋ ಅಮ್ಮಮ್ಮ, ಬೆಳಗ್ಗೆಯಿಂದ ಹೊಟ್ಟೆ ಬೆಟ್ ಗ್ರೈಂಡರ್ ತರ ತೊಳಸ್ತಾ ಇದೆ. ಸ್ವಲ್ಪ ವಾಸಿ ಅಮ್ಮ. ಕುತ್ಕೋ. ವಾಂತಿ ಆಗೋದು ತುಂಬಾ ಖುಷಿ ವಿಚಾರ. ಅಮ್ಮಮ್ಮ ಸುಮ್ಮನೆ ಅಮ್ಮಮ್ಮ, ನೀವು ನಾನು ಡಾಕ್ಟರ್ ಆರೋಗ್ಯಕ್ಕೆ ಕಾಲ್ ಮಾಡ್ತೀನಿ. ಇಷ್ಟಕ್ಕೆಲ್ಲ ಆ ಡಾಕ್ಟ್ರ್ ಯಾಕೋ? ನಾನಿಲ್ವಾ? ಅಯ್ಯೋ ಅಮ್ಮಮ್ಮ, ರಿಸ್ಕ್ ಬೇಡ. ನಮ್ಮಮ್ಮ ಕಷ್ಟ ಪಡೋದು ನನ್ನ ಕೈ ನೋಡಕ್ ಆಗ್ತಿಲ್ಲ. ಏಯ್, ಫೋನ್ ಮಾಡು ಡಾಕ್ಟ್ರಿಗೆ. ಪಾಪ ಮಮ್ಮಿ. ಹಲೋ, ಡಾಕ್ಟರ್ ಆರೋಗ್ಯಪ್ಪ, ದಯವಿಟ್ಟು ಸ್ವಲ್ಪ ಅರ್ಜೆಂಟ್ ಮನೆಗೆ ಬನ್ನಿ. ಬಂದೆ, ಬರ್ತಾ ಇದ್ದೀರಿ, ಬಂದ್ಬಿಟ್ಟೆ. ಡಾಕ್ಟ್ರೇ, ಏನಾಗಿದೆ ನಮ್ಮ ಪಾಚುಗೆ? ಡಾಕ್ಟ್ರೇ, ಗೋವಾಕ್ ಹೋಗಿ ಬಂದ್ಲು. ಹೋಗುವಾಗ ಚೆನ್ನಾಗೇ ಇದ್ಲು. ಬಂದ್ಮೇಲೆ ವಾಂತಿ ಮೇಲ್ ವಾಂತಿ, ವಾಂತಿ ಮೇಲ್ ವಾಂತಿ. ವಾಂತಿ ಮೇಲೆ ವಾಂತಿ ಆದ್ರೆ ಒಳ್ಳೇದು, ಆದ್ರೆ ವಾಂತಿ ಕೆಲ ಮಾತ್ರ ಆಗಬಾರ್ದು. ಆದ್ರೂ ಒಂದ್ ಮಾತು ಹೇಳ್ತೀನಿ ನಿಮ್ಗೆ ಈಗಲೇ. ಡಾಕ್ಟ್ರೆ, ಈ ವಾಂತಿ ಸ್ಯಾಂಪಲ್ ನ ಲ್ಯಾಬ್ ಟೆಸ್ಟ್ ಕಳಿಸ್ತೀರಾ? ಮುಂಡಲೆ, ಈಗ ನಿನ್ ಮಾತಿಗೆ ನಿನ್ ಮೂಗ್ ತೋರಿಸ್ತಾ ಇದ್ರೆ ನಿನ್ ಮೂಗ್ ಕಿತ್ತು ಗೋಡೆನೇ ತಾಕ್ಬಿಡ್ತೀನಿ ನೋಡು. ಸುಮ್ಮನೆ ನಿಂತ್ಕೊಳ್ಳೋ ತಲೆ ಹರಟೆ. ಏನಾಗಿದೆ ಅಂತ ಹೇಳಿ ಡಾಕ್ಟ್ರೆ.
ಗೋವಾದಲ್ಲಿ ಹಾಳು ಮುಳು ತಿಂದಿರ್ಬೇಕು, ಹೊಟ್ಟೆ ಕೆಟ್ಟಿರ್ಬೇಕು ಅಷ್ಟೇ. ಕೆಟ್ಟಿರ್ಬೇಕು ಏನೋ, ಕೆಟ್ಟಿದೆ. ಡಾಕ್ಟರ್ ನಾನು ನೀನು, ನನಗೆ ಹೊಟ್ಟೆ ಹೊಡಿತಿದ್ಯಲ್ಲಮ್ಮ. ತಪ್ಪೆಲ್ಲ ನಮ್ಮ ಮಾಯಿದೆ. ಏಯ್ ದಿಗಿಡ್ದಿಮ್ಮಿ, ಸುಮ್ನೆ ನನ್ ಮೇಲೆ ತಪ್ಪು ಹಾಕ್ಬೇಡ. ವಾಂತಿ ಆದ್ರೆ ನಾನೇನೆ ತಪ್ಪು ಮಾಡ್ದೆ. ಮತ್ತಿನ್ನೇನು, ಮದ್ವೆ ಆಗಿ 2 ವರ್ಷ ಆದ್ರೂ ನಮ್ಮಿಬ್ರನ್ನ ಹನಿಮೂನ್ಗೆ ಕಳ್ಸಿಲ್ಲ. ಈ ವಯಸ್ಸಲ್ಲಿ ನೀವಿಬ್ರು ಹನಿಮೂನ್ಗೆ, ಅದು ಗೋವಾಗ್ ಹೋಗ್ಬಿಟ್ಟು ಬಂದಿದ್ದೀರಾ. ಅಲ್ಲಮ್ಮ, ಅವರು ವಾಂತಿ ಮಾಡ್ತಿರೋದು ತಪ್ಪ, ಗೋವಾಗ್ ಹೋಗಿರೋದು ತಪ್ಪ? ಗೋವಾಗ್ ಹೋಗಿರೋದು ಮೊದಲನೇ ತಪ್ಪು, ಅಲ್ಲಿ ಹಾಳು ಮುಳು ತಿಂದಿದ್ದು 2ನೇ ತಪ್ಪು. ಒಂದಿನ ಉಪವಾಸ ಇದ್ರೆ ಏನೂ ಆಗಲ್ಲ ಅಲ್ವಾ ಅಮ್ಮಮ್ಮ? ಹೌದು, ನಮ್ ಕಾಲದಲ್ಲಿ ವಾರಕ್ಕೊಂದ್ಸಲಿ ಉಪವಾಸ ಮಾಡ್ತಾ ಇದ್ವಿ. ಕರೆಕ್ಟ್. ಅದಕ್ಕೆ ನೀವು ಈಗಲೂ ಫಿಗರ್ ಮೇಂಟೈನ್ ಮಾಡಿದ್ದೀರ. ಆ ಮುಖ ನೋಡಿ, ಆ ಮೈಕಟ್ ನೋಡಿ, ಆ ಸೊಂಟ ನೋಡಿ. ಇವರ ಕಂಠ ಕೋಗಿಲ ಕಂಠ, ಈ ಸೊಂಟ ಸಿಂಹಣಿ ಸೊಂಟ. ಅಯ್ಯೋ ಥ್ಯಾಂಕ್ ಯು ಡಾಕ್ಟ್ರೇ, ಥ್ಯಾಂಕ್ ಯು. ಅದ್ಭುತವಾಗಿದ್ದೀರಾ. ನಿಮ್ಮನ್ನ ಅಮ್ಮಮ್ಮ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಹಾಡುತ್ತಿದೆ ಕನ್ನಡ ಕೋಗಿಲೆ. ನಿಮ್ಮ ಹತ್ರ ಮಾತಾಡ್ತಿದ್ರೆ ಯಾವುದೋ ಕನ್ನಡ ಹೀರೋಯಿನ್ ಜೊತೆ ಮಾತಾಡ್ದಾಗಿರುತ್ತೆ. ಡಾಕ್ಟ್ರೇ, ನನಗ್ ಕಂಪೇರ್ ಮಾಡಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಅಂಗೈ ಹುಣ್ಣಿಗೆ ಕನ್ನಡ ಯಾಕಮ್ಮ? ಸಿಂಹ ಕಥೆಯಲ್ಲಿ, ಕೋಣನ ಕಥೆಯಲ್ಲಿ. ಅಂದ್ರೆ ನಮ್ದು ಕೋಣನ್ ಸಂಟ ಅಂತಾನ ನೀವ್ ಅಂತಿರೋದು? ಟೇಪ್ ತಗೊಂಬಂದು ಅಳಿದ್ರು ನೋಡಮ್ಮ, 38 ಇಂಚ್ ಯಾರ್ದು, 58 ಇಂಚ್ ಯಾರ್ದು ಅಂತ. ರೇ ದಬಾಯಿಸಿ. ಡಾಕ್ಟ್ರೆ, ನನ್ನ ಶ್ರೀಮತಿ ದುಂಡುಗಿದ್ರೇನೆ ಚಂದ. ಆದ್ರೂ ಹೈಬ್ರಿಡ್ ಹಣ್ಣು ರುಚಿ ಕಡಿಮೆ ಕಣೆ. ನೀವೇನ್ ದುಡ್ಡು ತಂದು ಹಾಕ್ತೀರಾ? ನಾನ್ ದುಡಿತೀನಿ, ತಂದು ಹಾಕ್ತೀನಿ, ಅವ್ರು ತಿಂದು ಹಾಕ್ತಾರೆ. ಆಯ್ತಾ? 2 ದಿವಸ ನೋಡಿ, ವಾಂತಿ ಕಡಿಮೆ ಆಗಲಿಲ್ಲ ಅಂದ್ರೆ ಮತ್ತೆ ಬಂದು ನೋಡ್ತೀನಿ. ನೋಡಮ್ಮ, 1 ದಿವಸ ಪೂರ ನೀರು, ಮಜ್ಜಿಗೆ, ಜ್ಯೂಸು ಇಷ್ಟ ಇರಬೇಕು. ಬ್ರೆಡ್ ಕೊಡ್ಬೋದಲ್ವಾ? ಅಗತ್ಯವಾಗಿ ಈ ಮಾತ್ರೆ ಕೊಡ್ತಾ ಇದ್ದೀವಿ. ಈಗ ನನ್ನ ಪೀಸು ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಬುದ್ಧಿವಂತ ಕಣೆಯ. ಶ್ರೀಮತಿ, ಯೋಚನೆ ಮಾಡ್ಬೇಡ ಕಣೆ, ನಾನಿದ್ದೀನಿ. ನಾವು ಇದ್ದೀವಿ.